ಬೀದಿ ಬದಿ ವ್ಯಾಪಾರಿಗಳ ಜೊತೆಗೆ ಕೃಷ್ಣ ಬೈರೇಗೌಡರು ಸಭೆ ನಡೆಸಿದ್ರು. ನಿಮ್ಮಲ್ಲಿ ಒಂದಷ್ಟು ಜನ ಒಪ್ಕೊಂಡು ಬಂದಿದ್ದಾರೆ, ಎಲ್ಲ ಆಗಿದೆ. ಯಾಕೆಂದ್ರೆ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅಂದ್ರೆ ಮಾಡ್ತೀವಿ ಸರ್. ಎಲ್ಲ ಅದಂಗೆಲ್ಲ ಹೋಗ್ಬಿಡ್ತಾರೆ. ನಾವು 40 ವರ್ಷ ವ್ಯಾಪಾರ ಮಾಡ್ತಾ ಇದ್ರು. ನೀ ಸೆಂಟರ್ ನಿನ್ನೆ ಮೊನ್ನೆ ಬಂದ ನೀನು ಹೋಗ್ಬಿಡುವರು. ಅದೇ ಎಲ್ಲಿ ಮಾಡ್ತಾ ಇದೀಯಾ? ಮತ್ತೆ ಹೆಂಗ್ ಹೋಗ್ಬಿಡ್ತೀರಿ ನೀನು? ಅದ್ ಹೆಂಗ್ ಹೋಗ್ಬಿಡ್ತೀರಿ ನೀನು? ಅದ್ ಹೆಂಗ್ ಹೋಗ್ಬಿಡ್ತೀರಿ ನೀನು ಕೇಳೋದು ನಾನು. ಜಾಗ ಬಿಟ್ಟು ಹೆಂಗ್ ಹೋಗ್ಬಿಡ್ತೀರಿ ನೀನು? 6 ಅಡಿ ಇತ್ತಾ? ಬೇಡ 1 ಅಡಿ ಕೊಡಿ ಸರ್, ನಿಂತ್ಕೊಳ್ಳಕ್ ಕೊಡಿ ಪರ್ಮಿಷನ್. ಸ್ವಲ್ಪ ದೊಡ್ಡದಾಗಿತ್ತಾ? 3 ಅಡಿ 2 ಅಡಿ ಕೊಡಿ. ನಾವೇನ್ ತೊಂದ್ರೆ, ನಾವು ಪೊಲೀಸ್ ಮಾತು ಕೇಳ್ತೀವಿ. ನಾವು ಮೈನ್ ಮಲೇಶ್ವರದಲ್ಲಿ ಯಾರ್ಯಾರು ಪಬ್ಲಿಕ್. ಸರ್, ಈಗ ಒಂದು ಸುಪ್ರೀಂ ಕೋರ್ಟ್ ಯಾಕೆ ಆದೇಶ ಕೊಡ್ತು ಅಂತ ಒಂದು ಮಾತು ಹೇಳ್ತೀನಿ ಕೇಳಿ. ಯಾಕೆ ಆದೇಶ ಕೊಡ್ತು ಅಂದ್ರೆ, ಒಬ್ಬ 5 ವರ್ಷದ ಹುಡುಗ ಏನ್ ಮಾಡ್ತಾನೆ, ಫುಟ್ಪಾತ್ ಅಲ್ಲಿ ಓಡಾಡಕ್ ಆಗಲ್ಲ. ಅಪ್ಪನ ಜೊತೆ ಸ್ಕೂಲಲ್ಲಿ ರೋಡಲ್ಲಿ ಹೋಗ್ತಿರ್ತಾರೆ, ಹಿಂದ್ಗಡೆಯಿಂದ ಒಂದು ಟ್ಯಾಂಕರ್ ಡಿಕ್ಕಿ ಹೊಡಿಯುತ್ತೆ, ಅವ್ನು ಸತ್ತೋಗ್ಬಿಡ್ತಾನ 5 ವರ್ಷದ ಹುಡುಗ. ಅದು ಕೊನೆಗೆ ಸುಪ್ರೀಂ ಕೋರ್ಟ್ ವರೆಗೆ ಹೋಗುತ್ತೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಇಲ್ಲ ನೀವು ಪಾದಚಾರಿಗಳಿಗೆ ಓಡಾಟಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕು. ಎಲ್ಲರದು ಹೊಟ್ಟೆ ಪಾಡೆ. ಬಟ್ ಇನ್ನೊಂದ್ ಕಡೆಯಿಂದ ನೋಡಿದಾಗ ನಿಮ್ಗೆ ಏನಾಗುತ್ತೆ, ಈಗ ನಾನು ಈ ಫುಟ್ಪಾತ್ ಬಿಟ್ಟು ಇಲ್ಲಿ ಓಡಾಡ್ದೆ ಅಂದ್ರೆ ಯಾರೋ ಬೈಕ್ ಇಲ್ಲಿ ಬಂದು ಇಲ್ಲಿ ಗುತ್ತಾನೆ. ನಾವಲ್ಲಿ ಬಾಯಲ್ಲಿ ಬರುವಂತ ಪದಗಳೇನು ಹೇಳಿ, ಬೈಕ್ನವರು ಎಸ್ ಮಗನೇ, ಬಿ ಮಗನೇ ಎಲ್ಲ ಶುರು ಆಗ್ಬಿಡುತ್ತೆ. ಸಣ್ಣ ಜಗಳ ದೊಡ್ಡ ಹೊಡೆದಾಟದವರೆಗೆ ಹೋಗ್ಬಿಡುತ್ತೆ. ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇತ್ತೀಚೆಗೆ ಬಹಳ ಚರ್ಚೆಯಾದಂತ ವಿಚಾರ ಅಂದ್ರೆ ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕ ವಲಯದಲ್ಲಿ 2 ರೀತಿಯಲ್ಲೂ ಕೂಡ ಚರ್ಚೆ ಆಗ್ತಿದೆ. ಸಾಕಷ್ಟು ಮಂದಿ ಫುಟ್ಪಾತ್ ತೆರವಿಗೆ ಸಂಬಂಧಪಟ್ಟ ಹಾಗೆ ಪ್ರಶಂಸೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ವರ್ಗ ಬೀದಿ ಬದಿ ವ್ಯಾಪಾರಿಗಳ ಪರವಾಗಿಯೂ ಕೂಡ ಮಾತನಾಡ್ತಾ ಇದ್ದಾರೆ. ಇದರ ನಡುವೆ ಸದ್ಯ ವಾಸ್ತವ ಪರಿಸ್ಥಿತಿ ಅಥವಾ ರಿಯಾಲಿಟಿ ಯಾವ ರೀತಿಯಾಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿವರವನ್ನು ಗಮನಿಸ್ತಾ ಹೋಗೋಣ. ಒಂದು ವೇಳೆ ನಾನು ಬೆಂಗಳೂರಿನ ಪ್ರಮುಖ ರಸ್ತೆಯೊಂದರಲ್ಲಿದ್ದೇನೆ, ಮಲ್ಲೇಶ್ವರಂನ ಸಂಪಿಗೆ ರೋಡ್ ಅಂತಿದ್ದ ಹಾಗೆ ನಮಗೆ ನೆನಪಾಗೋದು, 2 ಬದಿಯ ರಸ್ತೆಗಳಲ್ಲೂ ಕೂಡ ಫುಟ್ಪಾತ್ ವ್ಯಾಪಾರಿಗಳು ತುಂಬಿ ತುಳುಕ್ತಾ ಇದ್ವು. ಬಹುತೇಕ ಎಲ್ಲ ಫುಟ್ಪಾತ್ಗಳು ಕೂಡ ಕಂಪ್ಲೀಟ್ ಆಗಿ, ಅಂದರೆ ಎಲ್ಲೂ ಕೂಡ ವ್ಯಾಪಾರ ಮಾಡೋದಕ್ಕೆ ಸಾಧ್ಯವೇ ಆಗದಂಥ, ಅಂದರೆ ಜನ ಓಡಾಡೋದಕ್ಕೆ ಸಾಧ್ಯವೇ ಆಗದಷ್ಟರ ಮಟ್ಟಿಗೆ ವ್ಯಾಪಾರಿಗಳು ತುಂಬಿಕೊಳ್ತಾ ಇದ್ರು ನಿಮಗೆ 2 ಬದಿಯಲ್ಲೂ ಕೂಡ. ನಾನು ಅದನ್ನೇ ನೋಡೋಣ ಅಂತ ಬಂದೆ ಈಗ. ಅಂದರೆ ಇಲ್ಲಿ ತೆರವು ಕಾರ್ಯಾಚರಣೆ ಆಗಿದೆ. ತೆರವು ಮಾಡುವ ಸಂದರ್ಭದಲ್ಲಿ ಒಂದಷ್ಟು ಜಟಾಪಟಿ, ಸಂಘರ್ಷ ಅಂಥದ್ದೆಲ್ಲವೂ ಕೂಡ ಆಯಿತು. ವ್ಯಾಪಾರಿಗಳು ಅದಕ್ಕೆ ತೀವ್ರ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ರು. ಈಗ ತೆರವು ಆದ ಬಳಿಕ ಇಲ್ಲಿನ ಚಿತ್ರಣ ಹೇಗಿದೆ? ತೆರವು ಮಾಡಿದ್ರಿಂದ ಜನ ಓಡಾಡೋದಕ್ಕೆ ಸಹಕಾರ ಆಗ್ತಾ ಇದೆಯಾ, ಅಥವಾ ತೆರವು ಮಾಡಿದ ಬಳಿಕವೂ ಕೂಡ ಮತ್ತೆ ಯಾರಾದರೂ ವ್ಯಾಪಾರಿಗಳು ಬಂದು ಇಲ್ಲಿ ವ್ಯಾಪಾರವನ್ನು ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ, ಏನು ಕತೆ? ಅದಕ್ಕೆ ಸಂಬಂಧಪಟ್ಟ ಒಂದು ರಿಯಾಲಿಟಿ ಚೆಕ್ ಮಾಡೋಣ ಅಂತ ಹೇಳಿ ನಾನು ಬಂದೆ. ಆಲ್ಮೋಸ್ಟ್ ಈ ಸಂಪಿಗೆ ರೋಡ್ ಏನಿದೆ, ಆ ತುದಿಯಿಂದ ಈ ತುದಿಯವರೆಗೂ ಕೂಡ ಓಡಾಡಿದೆ. ಕಂಪ್ಲೀಟ್ ಇಲ್ಲಿನ ಚಿತ್ರಣವೇ ಇದೀಗ ಬದಲಾಗಿ ಹೋಗಿದೆ. ನೀವು ಮುಂಚೆ ಮಲ್ಲೇಶ್ವರಂನ ಈ ರಸ್ತೆಯಲ್ಲಿ ಓಡಾಡಿದರೆ ಬಹಳ ಸ್ಪಷ್ಟವಾಗಿ ಗೊತ್ತಿರುತ್ತೆ ಯಾವ ರೀತಿಯಾಗಿ ಇಲ್ಲಿ ಗಿಜಿಗುಡ್ತಾ ಇತ್ತು ರಸ್ತೆ, ಅಥವಾ ಯಾವ ರೀತಿಯಾಗಿ ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರವನ್ನು ಮಾಡ್ತಾ ಇದ್ರು ಅನ್ನುವಂಥ ರೀತಿಯಲ್ಲಿ. ಜನಕ್ಕೆ ಓಡಾಡೋದಕ್ಕೆ ಒಂದು ಸಣ್ಣ ಜಾಗವೂ ಕೂಡ ಇರಲಿಲ್ಲ. ತುಂಬ ವೆಹಿಕಲ್ಸ್ ಓಡಾಡುವಂಥ ರಸ್ತೆ ಕೂಡ ಹೌದು. ಬಹುತೇಕರು ಪಾದಚಾರಿ ಮಾರ್ಗವನ್ನು ಬಿಟ್ಟು ಅಥವಾ ಫುಟ್ಪಾತನ್ನು ಬಿಟ್ಟು ರಸ್ತೆಗೆ ಹೋಗುವಂಥ ಪರಿಸ್ಥಿತಿ ಇತ್ತು. ಆದರೆ ಈಗ ಜನ ಸ್ವಚ್ಛಂದವಾಗಿ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರೆ. ಅದನ್ನು ಬಹಳ ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೀರಿ. ಎಲ್ಲಾದರೂ ಮತ್ತೊಮ್ಮೆ ವ್ಯಾಪಾರ ಶುರುವಾಗಿದೆಯಾ ಅಂತ ಗಮನಿಸಿದ್ರೆ, ಈಗ ಫುಟ್ಪಾತನ್ನು ಆಕ್ರಮಿಸಿಕೊಂಡು ಯಾರೂ ಕೂಡ ವ್ಯಾಪಾರವನ್ನು ಮತ್ತೊಮ್ಮೆ ಶುರು ಮಾಡಿಲ್ಲ. ಕೆಲವು ಮಂದಿ ಅಲ್ಲಲ್ಲಿ ನಿಂತ್ಕೊಂಡು ಮತ್ತೊಮ್ಮೆ ವ್ಯಾಪಾರವನ್ನು ಮಾಡ್ತಿದ್ದಾರೆ ಹೊರತಾಗಿ ಫುಟ್ಪಾತನ್ನು ಆಕ್ರಮಿಸಿಕೊಳ್ಳುವ ರೀತಿಯಲ್ಲಿ ಮತ್ತೊಮ್ಮೆ ವ್ಯಾಪಾರ ವಹಿವಾಟು ಅಂಥದ್ದೇನೂ ಕೂಡ ಇದೀಗ ನಡೀತಾ ಇಲ್ಲ. ಒಂದಷ್ಟು ಮಂದಿ ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ಬೋದು. ಯಾಕೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನು ಮಾಡಿದ್ರಿ, ಬೀದಿ ಬದಿ ವ್ಯಾಪಾರಿಗಳ ಹೊಟ್ಟೆಗೆ ಹೊಡೆದಂಗೆ ಆಯ್ತಲ್ಲ ಅನ್ನುವಂಥ ರೀತಿಯಲ್ಲಿ. ಬಂಧುಗಳೇ, ನಾವಿಲ್ಲಿ ಪಾದಚಾರಿಗಳ ಹಕ್ಕಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಮಾತಾಡಬೇಕಾಗತ್ತೆ. ಅಂದರೆ ಫುಟ್ಪಾತ್ ಅಂದರೆ ಅದು ಯಾವತ್ತೂ ಕೂಡ ವ್ಯಾಪಾರದ ಕೇಂದ್ರ ಅಲ್ಲ. ಫುಟ್ಪಾತ್ ಅಂದರೆ ಜನ ಓಡಾಡೋದಕ್ಕೆ ಇರುವಂಥ ಭಾಗವೇ ಅದು. ಅದನ್ನು ನಾವಿಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈಗ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ, ಫುಟ್ಪಾತನ್ನು ತೆರವುಗೊಳಿಸಿರುವ ಕಾರಣಕ್ಕಾಗಿ ಅಥವಾ ಒತ್ತುವರಿಯನ್ನು ಕ್ಲಿಯರ್ ಮಾಡಿರುವಂಥ ಕಾರಣಕ್ಕಾಗಿ ಎಷ್ಟು ಜನ ಆರಾಮಾಗಿ ಓಡಾಡ್ತಿದ್ದಾರೆ ಅಂತ ಹೇಳಿ. ಅಂದರೆ ಇಲ್ಲಿ ಹೆವಿ ಯಾವಾಗಲೂ ಜನ ಇರುವಂಥ ರಸ್ತೆ ಇದು, ಅಂದರೆ ವಿಪರೀತ ಓಡಾಡುವಂಥ ರಸ್ತೆ. ಮುಂಚೆ ಯಾರಿಗೂ ಕೂಡ ಓಡಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಜನ ರಸ್ತೆಗೆ ಹೋಗಿ ಎಷ್ಟೋ ಸಂದರ್ಭದಲ್ಲಿ ಆಕ್ಸಿಡೆಂಟ್ ಮಾಡ್ಕೊಳ್ಳೋದು ಅಥವಾ ವೆಹಿಕಲ್ಸ್ಗಳಿಗೆ ಕೈ ತಾಗೋದು ಅಂಥದ್ದೆಲ್ಲವೂ ಕೂಡ ಆಗ್ತಾಯಿತ್ತು. ಆದರೆ ಈಗ ಸ್ವಲ್ಪ ಮಟ್ಟಿಗೆ ಜನ ಆರಾಮಾಗಿ ಓಡಾಡುವ ರೀತಿಯಲ್ಲಿ ಈ ಆಲ್ಮೋಸ್ಟ್ ಎಲ್ಲ ಕಡೆಗಳಲ್ಲೂ ಕೂಡ ನಿಮಗೆ ಕಾಣಿಸ್ತಾ ಇದೆ. ಕೇವಲ ಒಂದು ಬದಿ ಅಂತಲ್ಲ, ನಿಮಗೆ ಆ ಬದಿಯಲ್ಲೂ ಕೂಡ ಅದೇ ರೀತಿಯಲ್ಲಿ ನಿಮಗೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಾಗಾದರೆ ಯಾಕೆ ರಾಜ್ಯ ಸರ್ಕಾರ ಇದನ್ನು ಮಾಡ್ತು, ಅಂಥದ್ದು ಏನಿತ್ತು ಅಂತ ನಾವಿಲ್ಲಿ ಗಮನಿಸ್ತಾ ಹೋಗೋದಾದರೆ, ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ಸ್ಪಷ್ಟವಾದಂಥ ಆದೇಶವನ್ನು ಹೊರಡಿಸಿತ್ತು ಪಾದಚಾರಿಗಳ ಪರವಾಗಿ. ಏನಾಗಿತ್ತು, ಒಬ್ಬ 5 ವರ್ಷದ ಬಾಲಕ ಸ್ಕೂಲಿಗೆ ಹೋಗ್ತಾ ಇರ್ತಾನೆ ತಂದೆಯ ಜೊತೆಗೆ. ಫುಟ್ಪಾತ್ ಕಂಪ್ಲೀಟಾಗಿ ವ್ಯಾಪಾರಿಗಳಿಂದ ಆಕ್ರಮಣ ಆದಂಥ ಕಾರಣಕ್ಕಾಗಿ ಆತ ರಸ್ತೆಯಲ್ಲಿ ಹೋಗ್ತಾ ಇರ್ತಾನೆ. ರಸ್ತೆಯಲ್ಲಿ ಹೋಗುವಾಗ ಹಿಂದ್ಗಡೆಯಿಂದ ಒಂದು ಬಂದು ಟ್ಯಾಂಕರ್ ಡಿಕ್ಕಿ ಹೊಡೆಯುತ್ತೆ. ಆ ಕಾರಣಕ್ಕಾಗಿ ಆತ ಸಾವನ್ನಪ್ತಾನೆ. ಆ ಹುಡುಗನ ತಂದೆ ಕೋರ್ಟ್ವರೆಗೆ ಹೋಗ್ತಾರೆ, ಬೇರೆ ಕೋರ್ಟ್ಗೆ ಹೋಗಿ ಅಂತಿಮವಾಗಿ ಸುಪ್ರೀಂ ಕೋರ್ಟ್ನ ಮೆಟ್ಲನ್ನು ಹತ್ತಾರೆ. ಸುಪ್ರೀಂ ಕೋರ್ಟ್ ಆ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಒಂದು 2-3 ತಿಂಗಳ ಹಿಂದೆ ಆದೇಶವನ್ನು ಹೊರಡಿಸುತ್ತೆ. ಕೇವಲ ಹುಡುಗನಿಗೆ ಪರಿಹಾರ ಕೊಡೋದು ಮಾತ್ರ ಅಲ್ಲ, ಈ ಫುಟ್ಪಾತ್ ಏನಿದೆ ಇದು ಪಾದಚಾರಿಗಳ ಹಕ್ಕು.
ಅವರ ಹಕ್ಕನ್ನ ಕಿತ್ತುಕೊಳ್ಳುವಂತ ಅವಕಾಶ ಯಾರಿಗೂ ಕೂಡ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಅದೇ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಇದೀಗ ಒತ್ತುವರಿ ತೆರವು ಕಾರ್ಯಾಚರಣೆ ಬೆಂಗಳೂರಿನಲ್ಲಿ ನಡೆದಿದೆ. ಹಾಗಂದ್ರೆ ಮಾತ್ರ ಎಲ್ಲಾ ಕಡೆಗಳಲ್ಲೂ ಕೂಡ ನಡೆದಿದೆಯಾ? ಇಲ್ಲ. ಒಟ್ಟು 15,000 ಕಿಲೋಮೀಟರ್ ರಸ್ತೆಯ ಜಾಲ ಬೆಂಗಳೂರಿನಲ್ಲಿ ಇದೆ. ಅದರಲ್ಲಿ ಕೇವಲ 20% ಒತ್ತುವರಿ ತೆರವನ್ನ ಮಾಡಲಾಗ್ತಾ ಇದೆ. ಎಲ್ಲಾ ಬೀದಿ ಬದಿ ವ್ಯಾಪಾರಿಗಳನ್ನು ಕೂಡ ತೆಗೆದು ಬಿಸಾಕುವಂತ ಕೆಲಸ ಅಂಥದ್ದೇನೂ ಕೂಡ ಆಗ್ತಾ ಇಲ್ಲ. ಅಂದ್ರೆ ಒಳ್ಳೆ ಕೆಲಸ, ಕೆಟ್ಟ ಕೆಲಸನ ಅಂತ ಹೇಳ್ಬೇಕು ನಾವು ಈ ಸಂದರ್ಭದಲ್ಲಿ. ಏನೋ ಬೀದಿ ಬದಿ ವ್ಯಾಪಾರಿಗಳ ಹೊಟ್ಟೆ ಹೊಡೆದು ಬಿಟ್ರು, ಅವರ ಅನ್ನ ಕಿತ್ಕೊಂಡು ಬಿಟ್ರು, ಆ ರೀತಿಯಾಗಿ ಆಗ್ತಾ ಇಲ್ಲ. ಕೇವಲ 15 to 20% ಮಾತ್ರ ಒತ್ತುವರಿ ತೆರವುಗೊಳಿಸಲಾಗಿದೆ. ನಾನು ನಿಮಗೆ ತೋರಿಸ್ತಾ ಹೋದ್ರೆ, ನಿಮಗಿಲ್ಲಿ ಬಸ್ ಓಡಾಡುವಂಥ ರಸ್ತೆ ಇದನ್ನು ಮಾತ್ರ ನಿಮಗಿಲ್ಲಿ ತೆರವುಗೊಳಿಸಲಾಗಿದೆ. ಇದೇ ಮಲ್ಲೇಶ್ವರಂ ಅಂತ ಬಂದಾಗ ನಿಮಗೆ ಸಬ್ ರೋಡ್ಗಳು ಬೇಕಾದಷ್ಟು ಕಡೆಗಳಲ್ಲಿ ಕಾಣುತ್ತೆ. ಆ ಸಬ್ ರೋಡ್ಗಳಲ್ಲಿ ಇವತ್ತಿಗೂ ಕೂಡ ವ್ಯಾಪಾರಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಹೆಚ್ಚು ಜನ ಓಡಾಡುವಂತಹ ಅಥವಾ ಬಸ್ಗಳು ಓಡಾಡುವಂತಹ ರಸ್ತೆಗಳಲ್ಲಿ ಫುಟ್ಪಾತ್ ಮಾತ್ರ ಇದೀಗ ತೆರವುಗೊಳಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಅಂದರೆ ಒಟ್ಟು 15,000 ಕಿಲೋಮೀಟರ್ನಲ್ಲಿ 1,500 ಕಿಲೋಮೀಟರ್ ಮಾತ್ರ ತೆರವುಗೊಳಿಸಲಾಗುತ್ತೆ. ಉದಾಹರಣೆಗೆ ಮಲ್ಲೇಶ್ವರಂನಂಥ ರಸ್ತೆ, ಮೆಜೆಸ್ಟಿಕ್ನಂತಹ ರಸ್ತೆ, ಈ KR ಮಾರ್ಕೆಟ್ನ ಆಸುಪಾಸಿನಲ್ಲಿ ಅಥವಾ ಶಿವಾಜಿನಗರದ ಆಸುಪಾಸಿನಲ್ಲಿ ಹೆಚ್ಚು ಜನ ಗಿಜುಗುಡುವ ಅಥವಾ ಜನ ಓಡಾಡುವಂಥ ರಸ್ತೆಗಳಲ್ಲಿ ಮಾತ್ರ ತೆರವುಗೊಳಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ಹಾಗಾದರೆ ಬೀದಿ ಬದಿ ವ್ಯಾಪಾರಿಗಳ ಕಥೆ ಏನು? ಸಹಜವಾಗಿ ಒಂದು ಪ್ರಶ್ನೆ ಮೂಡುತ್ತೆ. ಬೀದಿ ಬದಿ ವ್ಯಾಪಾರಿಗಳಿಗೂ ಕೂಡ ಕಾನೂನು ಒಂದಷ್ಟು ಅವಕಾಶವನ್ನು ಮಾಡಿಕೊಟ್ಟಿದೆ. ನೀವು ಬೀದಿ ಬದಿ ವ್ಯಾಪಾರಿಗಳ ಕಾಯ್ದೆ 2014 ಅಂತ ಬಂದಾಗ ಅದು ಸ್ಪಷ್ಟವಾಗಿ ಹೇಳುತ್ತೆ, ಬೀದಿ ಬದಿ ವ್ಯಾಪಾರಿಗಳಿಗೆ ವ್ಯಾಪಾರ ಮಾಡುವಂಥ ಹಕ್ಕಿದೆ. ಅದರಲ್ಲೂ ಒಂದು ವಿಚಾರ ಇದೆ, ಪಾದಚಾರಿಗಳ ಹಕ್ಕನ್ನು ಕಿತ್ತುಕೊಳ್ಳುವ ಹಾಗಿಲ್ಲ ಅಥವಾ ಪಾದಚಾರಿಗಳ ಓಡಾಟಕ್ಕೆ ಧಕ್ಕೆ ತರುವ ಹಾಗಿಲ್ಲ ಅಂಥೇಳಿ. ಹಾಗೆ ಸಂವಿಧಾನದ ಆರ್ಟಿಕಲ್ 19 ಕ್ಲಾಸ್ 1 ಕ್ಲಾಸ್ G ಅದು ಕೂಡ ಸ್ಪಷ್ಟವಾಗಿ ಹೇಳುತ್ತೆ, ಪ್ರತಿಯೊಬ್ಬರಿಗೂ ಕೂಡ ಹಕ್ಕಿದೆ, ಆದರೆ ಇನ್ನೊಬ್ಬರಿಗೆ ನಾವು ಧಕ್ಕೆ ತರುವ ಹಾಗಿಲ್ಲ ಅಂಥೇಳಿ. ಅಂದರೆ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರವನ್ನೇನೋ ಮಾಡ್ಬೋದು, ಆ ವ್ಯಾಪಾರಕ್ಕೆ ಆಕ್ಷೇಪ ಇಲ್ಲ. ಆದರೆ ಅವರ ವ್ಯಾಪಾರದಿಂದಾಗಿ ಇನ್ನೊಬ್ಬರ ಹಕ್ಕನ್ನು ಕಿತ್ಕೊಂಡ ಹಾಗಾಗಬಾರ್ದು ಅಥವಾ ಅವರ ವ್ಯಾಪಾರದಿಂದಾಗಿ ಇನ್ನೊಬ್ಬರಿಗೆ ಸಮಸ್ಯೆ ಉಂಟಾಗಬಾರ್ದು. ಅದನ್ನು ಬಹಳ ಸ್ಪಷ್ಟವಾಗಿ ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ. ಹಾಗೆ ಇರುವಂಥ ಕಾಯ್ದೆಗಳು ಅಥವಾ ಇರುವಂಥ ಕಾನೂನುಗಳೆಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಅದನ್ನೇ ಸಾರಿ ಹೇಳ್ತಾ ಇದ್ದಾವೆ. ಹೀಗಾಗಿ ಒಂದಷ್ಟು ಜನ ಬೇರೆ ರೀತಿಯಲ್ಲಿ ಮಾತಾಡ್ತಾ ಇರ್ಬೋದು ಈ ಫುಟ್ಪಾತ್ ಒತ್ತುವರಿ ತೆರವಿಗೆ ಸಂಬಂಧಪಟ್ಟ ಹಾಗೆ. ಆದರೆ ವೈಯಕ್ತಿಕ ಅಭಿಪ್ರಾಯ ಅಥವಾ ನನ್ನ ಅಭಿಪ್ರಾಯದ ಪ್ರಕಾರವಾಗಿ ಇದೊಂದು ಒಳ್ಳೆ ಕೆಲಸ. ನೀವು ಇಂಥ ಗಿಜುಗುಡುವ ರಸ್ತೆಗೆ ಈಗ ಮತ್ತೊಮ್ಮೆ ಬಂದ ಸಂದರ್ಭದಲ್ಲಿ ನೀವು ಭಾಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಹೋಗುತ್ತೆ ಎಷ್ಟರ ಮಟ್ಟಿಗೆ ಇದರಿಂದ ಉಪಯೋಗ ಆಗ್ತಿದೆ ಎನ್ನುವ ರೀತಿಯಲ್ಲಿ. ಯಾಕಂದರೆ ನಾನು ಮುಂಚೆ ಮಲ್ಲೇಶ್ವರಂನ ಈ ಭಾಗದಲ್ಲಿ ಸಾಕಷ್ಟು ಸಂದರ್ಭದಲ್ಲಿ ಓಡಾಡಿದ್ದೇನೆ. ಇಲ್ಲಿ ನಮಗೆ ಓಡಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆಲ್ಮೋಸ್ಟ್ ಎಲ್ಲ ಕಡೆಗಳಲ್ಲೂ ಕೂಡ ವ್ಯಾಪಾರಿಗಳೇ ತುಂಬ ತುಳುಕ್ತಾ ಇದ್ರು, ಕಾಲಿಡೋದಕ್ಕೂ ಕೂಡ ಸಾಧ್ಯ ಆಗ್ತಿರಲಿಲ್ಲ. ಆದರೆ ಈಗ ಸಾಕಷ್ಟು ಬದಲಾವಣೆ ಅಂಥದ್ದೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ನೋಡೋಣ, ಸಾಧ್ಯ ಆದರೆ ಒಂದು ಜನರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಪಡ್ತೀನಿ. ಸರ್, ಮಾತಾಡ್ತೀರಾ? ಹೇಗಿದೆ ಈಗ ಮಲ್ಲೇಶ್ವರಂ? ಹೆಂಗಿದೆ ಈಗ ಫುಟ್ಪಾತ್? ಆರಾಮ ಓಡಾಡ್ಬೋದಾ? ಓಡಾಡ್ತಾ ಇದ್ದೀವಿ ಸರ್. ವ್ಯಾಪಾರದಾರ ಇರೋದು ಅದಕ್ಕೋಸ್ಕರ ಹೌದಾ? ನೀವು ಫುಟ್ಪಾತ್ ವ್ಯಾಪಾರಿ ನೀವು? ಓಕೆ, ಏನಂತೀರಿ ನೀವು? ಸರ್, ಫುಟ್ಪಾತ್ ವ್ಯಾಪಾರ ಇವ್ರು ಮಾಡೋದು ಕರೆಕ್ಟೇ. ಅದ್ರ ಬಡವ್ರ ಪಕ್ಷ ಮೈನ್ ನೋಡ್ಬೇಕು. ರೋಡಲ್ಲಿ ಮಾಡೋದು ಎನಿ ಟೈಮು ಅವೆಲ್ಲ 30-40 ವ್ಯಾಪಾರ ಮಾಡ್ತಾರೆ ಸರ್. ಅದೇನೋ ಒಂದು ಅನುಕೂಲ. ಒಂದು 5 ಅಡಿ ಇತ್ತಾ, ಒಂದು 2 ಅಡಿ, ಒಂದು 3 ಅಡಿ ಕೊಟ್ಟರೆ ಬರಲ್ಲ. ಇಲ್ಲಿ ಸುಮಾರು 500 ಜನ 1000 ಜನ ಇದ್ದಾರೆ. ಅವ್ರು ಹೊಟ್ಟೆ ಪಡ ಏನು ಮಾಡ್ತಾರೆ? ನಾನು 1 ವಾರ ಆಯ್ತು ವ್ಯಾಪಾರ ಮಾಡಿ. ಇದು ನಮ್ಮ ನೀವು 2 ಅಡಿ ಕೊಟ್ಟರೆ ಆಮೇಲೆ ಮತ್ತು ಪೂರ್ತಿ 5 ಅಡಿ ಆಕ್ರಮಿಸ್ಕೊಂಡ್ಬಿಟ್ರೆ ಬರಲ್ಲ. ನಾವು ಪಕ್ಕಲ್ಲಿರೋ ಯಾವ ಗ್ಯಾರಂಟಿ ಸರ್? ಅವ್ರು ಬಂದು ಹಾಕೋಬಿಟ್ಟು ಮಾರ್ಕ್ ಮಾಡಲಿ. ಒಂದು ಯಾರಪ್ಪ ಪೊಲೀಸ್ ಆಗಲಿ ಇಲ್ಲ ಟ್ರಾಫಿಕ್ ಆಗಲಿ ಯಾರೋ ಒಬ್ರು. ಸರ್, ಒಂದು ಎಕ್ಸಾಂಪಲ್, ಈಗ ಅಂಗಡಿಗೆ ಅಷ್ಟು ಅಂಗಡಿ ಅಂತ ಇದ್ರೆ ಅಂಗಡಿ ಮುಂದೆ ಇದು ಹಾಕೋಬಿಡ್ತಾರೆ. ಇಲ್ಲ ಸರ್, ಅಲ್ಲಿ ಸ್ಲಿಪ್ಪರ್ ಅಂಗಡಿ ಇದ್ರೆ ಸ್ಲಿಪ್ಪರ್ ಅಂಗಡಿ ಇಲ್ಲಿವರೆಗೆ ಬಂದ್ಬಿಡುತ್ತೆ. ಸರ್ ಹಂಗಲ್ಲ. ಜನ ಏನ್ ಮಾಡ್ಬೇಕು? ಜನ ಹೆಂಗ್ ಓಡಾಡ್ಬೇಕು? ಒಪ್ಕೊಳ್ತೀವಿ ಇದೆಲ್ಲ. ನಾವು ಪಕ್ಕ ಒಪ್ಕೊಳ್ತಿಲ್ಲ ಅಂದ್ರೆ ನಾವು ವ್ಯಾಪಾರ ಮಾಡೋಲ್ಲ. ನಾವು ಪಬ್ಲಿಕ್ ಎಷ್ಟು ಬೇಕೋ ಪ್ಲೇಸ್ ಅವ್ರು ತಗೊಳ್ಳಿ. ಮಿಕ್ಕಿ ಸ್ವಲ್ಪ 1-2 ಅಡಿ 3 ಅಡಿ ಕೊಟ್ಟರೆ ಸಾಕು ಸರ್. ಅಲ್ಲ, ಬೇರೆ ಕಡೆ ನಿಮಗೊಂದು ಪ್ಲೇಸ್ ಮಾಡ್ಕೊಟ್ರೆ ಸರ್ ಬೇರೆ ಕಡೆ ಯಾರು ಬರಲ್ಲ ಸರ್. ನೋಡಿ, ಯಾವುದೋ ಕನ್ಸರ್ನ್ಸ್ ರೋಡು, ಬಾತ್ರೂಮ್ ರೋಡು. ವಿಜಯನಗರದಲ್ಲಿ ನೀವು ನೋಡಿದ್ರೆ ಇಲ್ಲ ಗೊತ್ತಿಲ್ಲ, ವಿಜಯನಗರದಲ್ಲಿ ಸಪರೇಟ್ ಒಂದು ವ್ಯವಸ್ಥೆ ಮಾಡಿದಾರೆ. ಅಲ್ಲಿ ಈ ಅಂಡರ್ ಗ್ರೌಂಡ್ ವ್ಯಾಪಾರಕ್ಕೆ ವ್ಯವಸ್ಥೆ ಮಾಡಿದ್ರೆ AC ಗೀಸಿ ಎಲ್ಲ ಇದೆ. ಅಲ್ಲಿ ಫುಲ್ ಜನ ಬರ್ತಿದ್ದಾರೆ, ಜಿಗಿ ವ್ಯಾಪಾರ ವಹಿವಾಟು ಎಲ್ಲ ನಡೀತದೆ. ಹಂಗೆ ನಿಮ್ಗೊಂದು ವ್ಯವಸ್ಥೆ ಮಾಡ್ಕೊಟ್ರೆ ಇದು ಕಾಲಕ್ಕೂ ಮಲ್ಲೇಶ್ವರಂ ಮೈನ್ ರೋಡಲ್ಲೇ ಇದೆ. ಈ ಮೈನ್ ರೋಡ್ ಬಿಟ್ಟು ಬಾಬಾ ಪಕ್ಕ ರೋಡ್ ಅಂದ್ರೆ ಯಾರು ಬರಲ್ಲ ಇಲ್ಲಿ. ನೋಡಿ, ಅವರು ಬರಲ್ಲ. ಮತ್ತು ಓಡಾಡೋರ್ ಕತೆ, ವ್ಯಾಪಾರಿಗಳು ಮತ್ತೆ ಬಂದ್ಬಿಟ್ಟು ಓಡಾಡೋರ್ ಕತೆ. ಸರ್ ಅದೇ ಸರ್, 1-2 ಅಡಿ ನೋಡಿ. ಇವಾಗ 6 ಅಡಿ ಇತ್ತಾ, ಬೇಡ 1 ಅಡಿ ಕೊಡಿ ಸಾಕು. ನಿಂತ್ಕೊಳ್ಳೋಕೆ ಕೊಡಿ ಪರ್ಮಿಷನ್. ಸ್ವಲ್ಪ ದೊಡ್ಡದಾಗಿತ್ತಾ, ಒಂದು 3 ಅಡಿ 2 ಅಡಿ ಕೊಡಿ. ನಾವೇನು ತೊಂದರೆ ಮಾಡಲ್ಲ. ನಾವು ಪೊಲೀಸ್ ಮಾತು ಕೇಳ್ತೀವಿ. ನಾವು ಮೈನ್ ಮಲ್ಲೇಶ್ವರಂ ಯಾರ್ಯಾರು ಪಬ್ಲಿಕ್. ಸರ್, ಈಗ ಒಂದು ಸುಪ್ರೀಂ ಕೋರ್ಟ್ ಯಾಕೆ ಈ ಆದೇಶ ಕೊಡ್ತು ಅಂದ್ರೆ, ಒಂದು ಮಾತು ಹೇಳ್ತೀನಿ ಕೇಳಿ. ಯಾಕೆ ಆದೇಶ ಕೊಡ್ತು ಅಂದ್ರೆ, ಒಬ್ಬ 5 ವರ್ಷದ ಹುಡುಗ ಏನು ಮಾಡ್ತಾನೆ, ಫುಟ್ಪಾತಲ್ಲಿ ಓಡಾಡೋಕ್ಕಾಗಲ್ಲ ಅವನಿಗೆ. ಅಪ್ಪನ ಜೊತೆಗೆ ಸ್ಕೂಲಲ್ಲಿ ರೋಡಲ್ಲಿ ಹೋಗ್ತಿರ್ತಾನೆ, ಹಿಂದ್ಗಡೆಯಿಂದ ಒಂದು ಟ್ಯಾಂಕರ್ ಡಿಕ್ಕಿ ಹೊಡೆಯುತ್ತೆ, ಅವ್ನು ಸತ್ತೋಗ್ಬಿಡ್ತಾನೆ 5 ವರ್ಷದ ಹುಡುಗ. ಅದು ಕೊನೆಗೆ ಸುಪ್ರೀಂ ಕೋರ್ಟ್ ವರೆಗೆ ಹೋಗುತ್ತೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಇಲ್ಲ ನೀವು ಪಾದಚಾರಿಗಳಿಗೆ ಓಡಾಟಕ್ಕೆ ವ್ಯವಸ್ಥೆ ಮಾಡ್ಕೊಡ್ಬೇಕು. ಅದು ನಾನು ಹೇಳ್ತೀನಿ ಸರ್, ಜೊತೆ ಯಾರು ಅಪ್ಪ ಅಮ್ಮ ಬರ್ಬೇಕಲ್ವ ಸರ್? ಅಪ್ಪ ಇದ್ರ ಜೊತೆಗೆ
ಅಪ್ಪ ಇದ್ರ ಜೊತೆಗೆ ಮಲ್ಲೇಶ್ವರ ಇಲ್ಲ ಕೇರಳದಲ್ಲಿ ಆಗಿದ್ದು ಕೇರಳದ ಅಲ್ಲಲ್ಲ ಬಟ್ ಒಂದು ಅದು ಎಲ್ಲಾ ಕಡೆಗೂ ಅಪ್ಲೈ ಆಯ್ತು ಅದು. ಸರ್ ಇನ್ನೊಂದು ಎಲ್ಲೋ ಒಂದ್ ಕಡೆ ಆಗ್ಬಿಡ್ತು. ನಾನು ನಿಮ್ಮ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ. ಹೌದು ಎಲ್ರದ್ದು ಹೊಟ್ಟೆಪಾಡೆ. ಬಟ್ ಇನ್ನೊಂದ್ ಕಡೆಯಿಂದ ನೋಡಿದಾಗ ನಿಮ್ಗೆ ಏನಾಗುತ್ತೆ, ಈಗ ನಾನು ಈ ಫುಟ್ಪಾತ್ ಬಿಟ್ಟು ಇಲ್ಲಿ ಓಡಾಡ್ದೆ ಅಂದ್ರೆ ಯಾರೋ ಬೈಕ್ ಇಲ್ಲಿ ಬಂದು ಇಲ್ಲಿ ಗೊತ್ತಾನೆ, ನಾವಲ್ಲಿ ಬಾಯಲ್ಲಿ ಬರುವಂತ ಪದಗಳೇನು ಹೇಳಿ ಬೈಕ್ನವರು ಅದು ಬರತ್ ಬಿಡಿ. ಎಸ್ ಮಗನೇ ಬಿ ಮಗನೇ ಎಲ್ಲ ಶುರು ಆಗ್ಬಿಡುತ್ತೆ. ಸಣ್ಣ ಜಗಳ ದೊಡ್ಡ ಹೊಡೆದಾಟದವರೆಗೆ ಹೋಗ್ಬಿಡುತ್ತೆ. ಒಪ್ಕೊಂಡಿಲ್ಲ ಅಂತಿಲ್ಲ, ಆದಷ್ಟು ನೀವೆಲ್ಲ ಪ್ರಯತ್ನ ಪಟ್ಟಿ ಸಾಹೇಬ್ರು ಯಾರಿದ್ದಾರೆ ನಮ್ಮ ಅಲ್ಲ ನನಗೆ ಹಿಂದೆ ನೋಡಿದೆ ಅಲ್ಲೊಂದು ವ್ಯಾಪಾರಕ್ಕೊಂದು ಅಲ್ಲ ವ್ಯಾಪಾರಕ್ಕೊಂದು ಸೆಂಟರ್ ರೀತಿಲಿ ಇದೆಯಲ್ಲ ಇದು ನಮ್ಮ ಸಾಹೇಬರು ಕಾಂಗ್ರೆಸ್ ಅವರು ಏನೋ ಸ್ವಲ್ಪ ದಯಮಾಡಿ ಈ ಕೋರ್ಟಿನ ಸ್ವಲ್ಪ ದಯಮಾಡಿ ಫುಟ್ಪಾತ್ ಬೀದಿ ಅವರಿಗೆ ಸ್ವಲ್ಪ ಕರುಣೆ ತೋರಿಸಿದ್ರೆ ನಾವು ಸ್ವಲ್ಪ ಬದುಕೊಂಡ್ಬಿಡ್ತೀವಿ. ನಾನು 40 ವರ್ಷದಿಂದ ಇಲ್ಲೇ ಫುಟ್ಪಾತ್ ಇದ್ಬಿಟ್ಟು ಪಾಪ ಪಕಡು ಅಂದರೆ ಅಲ್ಲಿ ಯಾವ ಪಬ್ಲಿಕ್ ಬರಲ್ಲ ಸರ್. ನೋಡಿ ಇವಾಗ ನಮ್ಮ 10 ದಿನ 15 ದಿನ ಆಯ್ತು, ಏನಿಲ್ಲ ಅವ್ರು ಮಾಡಿದ ಒಳ್ಳೇದೇ ಇರ್ಬೋದು. ಆದ ನಮ್ಮ ಬಡವ್ರಿಗೆಲ್ಲ ಕಷ್ಟ ಕೊಟ್ಬಿಟ್ಟವ್ರು. ಇಲ್ಲ ಬಸ್ ಬಡವ್ರಿಗೆ ಕಷ್ಟ ಕೊಟ್ಬಿಟ್ಟವ್ರೆ. ಯಾಕೆಂದ್ರೆ ಮಕ್ಕಳು ಮರಿ ಇರ್ತವೆ, ಬೆಳಿಗ್ಗೆ ಹಾಲು ತರಬೇಕು. ಯಾಕೆಂದ್ರೆ ಮನೆಗೆ ಹೆಂಗಸರಿಗೆ ಇದು ಬೆಳಿಗ್ಗೆ ತರಕಾರಿ ತಗೊಂಡೋಗ್ಕೊಟ್ಟಿಲ್ಲ ಅಂದ್ರೆ ಇದು ಮಾಡ್ತಾರೆ, ಜಗಳ. ಬೆಳಿಗ್ಗೆ ಆದ್ರೆ ಜಗಳ. ಒಂದು ಫ್ಯಾಮಿಲಿ ಅಂತ ಅಂದ್ರೆ ಒಬ್ಬ ಗಣಸಿಗೆ ಎಷ್ಟು ಜವಾಬ್ದಾರಿ ಇರ್ತದೆ ಅಂದ್ರೆ ಮೈ ತುಂಬಾ ಗುಳ್ಳೆಗಳು ಅಂತಾರಲ್ಲ, ಹಂಗೆ ಗುಳ್ಳೆಗಳು ಇರ್ತವೆ. ಯಾಕೆಂದ್ರೆ ಫುಟ್ಪಾತ್ ನಾವು ನಿಮ್ ಕಷ್ಟ ಅರ್ಥ ಆಯ್ತು ಸರ್. ನಿಮ್ ಕಷ್ಟದ ಬಗ್ಗೆ ಯಾವ ಇದು ಇಲ್ಲ. ಜನ ಏನ್ ಮಾಡ್ಬೇಕು ಅಂತ ಇಲ್ಲಿ ಫುಲ್ ಇಲ್ಲಿ ವ್ಯಾಪಾರ ಶುರು ಆಗ್ಬಿಟ್ರೆ ಎಲ್ಲಿ ಹೋಗ್ಬೇಕೀಗ? ಫಾರ್ ಎಕ್ಸಾಂಪಲ್ ಈಗ ಅಲ್ಲಿವರೆಗೆ ನೀವೆಲ್ಲ ಅಂಗಡಿ ಹಾಕೊಂಡ್ರೆ ಇಲ್ಲಿ ಓಡಾಡ್ಬೇಕು. ಆಮೇಲೆ ಹೇಳ್ತೀರ ಎಷ್ಟು ಅಂದ್ರೆ ಇಷ್ಟು ಅಡಿ ಅಂತ ಫುಟ್ಪಾತ್ ಐತೆ, ನಮಗೆ ಸ್ವಲ್ಪ ಕೊಟ್ಬಿಟ್ಟು ನಡಿಯರ್ಗೂ. ಯಾಕೆಂದ್ರೆ ನಾವು ಇಬ್ರು ಡಿವೈಡ್ ಆಗ್ಬೇಕು. ಈಗ ಅಂದ್ರೆ ಸಾನ್ವಯ ಸೈಬಿತ್ ಈಗ 6 ಸರ್ಪ ತರವ ಅವರು ನಾವು ಈಕ್ವಲ್ ಆಗ್ಬೇಕು. ಯಾಕೆಂದ್ರೆ ಅವರು ಇದು ನಡಿನೇ ಬೇಕು, ನಾವು ಜೀವನ ನಾವು ಮಾಡಬೇಕು. ಹಂಗಾಗಿ ಇಬ್ರಿಗೂ ಅವ್ರಿಗೂ ಹೊಟ್ಟೆ ಇದು ನಡಿಬಾರ್ದು ಅಂತ ಇಲ್ಲ. ನಮ್ಗೆ ಅವರು ನಮ್ಗೆ ಅನ್ನದಾತರು ನಮಗೆ ಪಾದಚಾರಿಗಳೇ. ನಾವು ಪಾದಚಾರಿಗಳು. ನಿಮ್ಮ ಮಾತು ಅರ್ಥ ಆಯ್ತು. ನೋಡೊಬ್ರು ಪಾದಚಾರಿ ಒಬ್ರು ಇದಾರೆ, ವಯಸ್ಸಾದರು. ಅವ್ರು ಏನ್ ಹೇಳ್ತಾರೆ ನೋಡ. ಸರ್ ನಮಸ್ಕಾರ. ಈಗ ಹೆಂಗ್ ಸರ್ ಆರಾಮಾಗಿ ಓಡಾಡ್ಬೋದಾ? ಹೆಂಗೆ? ಹೌದು ಅಲ್ಲ ಆರಾಮಾಗಿ ಓಡಾಡ್ಬೋದಾ ಇಲ್ಲಿ ಈಗ? ಲಾಟ್ ಆಫ್ ಫ್ರೀನೆಸ್ ಇಸ್ ನೌ. ಮುಂಚೆ ಬಿಫೋರ್ ಕಷ್ಟ ಆಯ್ತು. ಬಹಳ ಕಷ್ಟ ಆಯ್ತಾ? ಮುಂದೆ ಮೂಮೆಂಟ್ಗೆ ವಾಕಸಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಆಕ್ಯುಪೈಡ್ ಟೋಟಲಿ ಫುಟ್ಪಾತ್. ನೌ ಇಟ್ ಇಸ್ ವೆರಿ ಕನ್ವೀನಿಯಂಟ್, ಫ್ರೀಲಿ ಮೂವ್ ಹಿಯರ್ ಅಂಡ್ ದೇರ್. ಥ್ಯಾಂಕ್ ಯು ವೆರಿ ಮಚ್. ನೋಡಿ ಇಲ್ಲಿ ವಯಸ್ಸಾದವರು ಈ ತರ ಇವರಿಗೆ ಸರ್ ಅವ್ರ ವಯಸ್ಸಿಗೆ ಅದು ಸರ್, ನಮ್ಮ ವಯಸ್ಸಿಗೆ ಇದು ಸರ್. ಅವ್ರ ವಯಸ್ಸಿಗೆ ಒಂದು ಕಡೆ ಹೋಗ್ಲಿ, ನಮ್ಮ ವಯಸ್ಸಿನ ಒಂದು ಕಡೆ ವ್ಯಾಪಾರ ಮಾಡ್ತೀವಿ ಸರ್. ನಾವು ಅದ್ರ ಬಗ್ಗೆ ಏನು ಅಡ್ಡಿ ಮಾಡಿಲ್ವಲ್ಲ. ಅವ್ರು ಹೇಳೋದು ಕರೆಕ್ಟೇ ಅಲ್ವಾ? ವಯಸ್ಸಾದವ್ರು ಬಿಟ್ರೆ ಯಾರು ಬಂತಪ್ಪ ನಾವು ಬಂದು ನೋಡ್ತಿರ್ವಾ? ಇಲ್ವಲ್ಲ. ಅವ್ರು ಅವ್ನ ಹುಷಾರಾಗ ಈಗ ಪ್ರಶ್ನೆ ನೀವು ಹೇಳ್ತಿರೋ ಒಂದು 2 ಅಡಿ ಕೊಡಿ ಅಂತ ಹೇಳಿ. ಈಗ ಇಲ್ಲೇನೋ ಓಕೆ, ಈ ಮಲ್ಲೇಶ್ವರಂ ಅಂತ ಇಟ್ಕೊಳ್ಳ, ಮಲ್ಲೇಶ್ವರಂನಲ್ಲಿ 2 ಅಡಿ ಕೊಟ್ಟರು ಅಂತ ಇಟ್ಕೊಳ್ಳಿ. ಯಾಕಂದ್ರೆ ಬಹಳ ವಿಸ್ತಾರವಾಗಿದೆ, ನಿಮ್ಗೊಂದು 2 ಅಡಿನೋ ಕೊಡ್ಬೋದೇನೋ. ಬಟ್ ಬೇರೆ ಕಡೆಗಳಲ್ಲಿ ಹಿಂಗಿಲ್ಲಲ್ಲ. ಫುಟ್ಪಾತು ಇರೋದೊಂದು ಇಷ್ಟಿರುತ್ತೆ. ಅಲ್ಲಿ ವ್ಯಾಪಾರಿಗಳು ಇದ್ಬಿಟ್ರೆ ಜನ ಏನ್ ಮಾಡ್ಬೇಕು ಸರ್? ಅದಕ್ಕೆ ಅವ್ರು ವ್ಯವಸ್ಥೆ ಮಾಡ್ಕೊಳ್ಬೇಕಲ್ಲ ಸರ್. ಏನೋ ತಲೆ ಗಾಡಿ ಆಗಲಿ ಒಂದು ಏನೋ ಮಾಡ್ಕೊಳ್ಬೇಕು. ಅವರು ಫುಲ್ಲು ಇದಿತ್ತು, ಕಂಬಿ ಇತ್ತು. ಕಂಬಿ ಎತ್ತಿಸಿದಾಗ ನಮ್ಗೆ ಏನು ತೊಂದರೆ ಇತ್ತಿಲ್ಲ. ಯಾಕೆಂದ್ರೆ ಜನಕ್ಕೆ ಓಡಾಡಿರೋ ತೊಂದರೆ ಇತ್ತಿಲ್ಲ ಕಂಬಿ ಇದ್ದಾಗ. ಈ ಕಂಬಿ ನಾವು ಕಂಬಿಯಿಂದ ಇಲ್ಲಿ ಗಂಟೆ ಹಾಕತ್ತಾ ಇದ್ದೋ. ಈಗ ಇಲ್ಲಿ ಗಂಟೆ ಹಾಕಲ್ಲ. ಯಾಕೆಂದ್ರೆ ನಿಂತ್ಕೊಂಡಾರೆ ವ್ಯಾಪಾರ ಇದು ಮಾಡ್ಬೋದಾಯ್ತು ಕಂಬಿ ಇದ್ದಾಗ. ಈ ಕಂಬಿ ತಗ್ಸಿದ್ದ ನಮ್ಗೆ ಎಫೆಕ್ಟ್ ಆಯ್ತು. ಕಂಬಿ ಹಾಕೊಟ್ರೆ ನಿಮ್ಗೆ ಇನ್ನೂ ಒಂಚೂರು ಹಿಂದ್ ಕೇಳ್ಕೊಬೋದು ನಾವು. ನೀವು ಅಲ್ಲ ನೀವೇನಂತ ಅಂದ್ರೆ ಈಗ ನಾವು ಕೇಳ್ತಿರೋದಂದ್ರೆ ಇವ್ರು ಹೇಳ್ತಿದಾರೆ ಈಗ ಫುಟ್ಪಾತ್ ನಮಗೆ ಒಂಚೂರು ವ್ಯಾಪಾರಕ್ಕೆ ಅವಕಾಶ ಮಾಡ್ಕೊಡ್ಲಿ ಅಂತ. ಈಗ ನಾವು ಹೇಳ್ತಿರೋದಲ್ಲ, ಮಾಡ್ಕೊಟ್ಟಾಗ ಈಗ ನಿಮ್ಗೆ ಜನ ಏನಾಗ್ತಾರೆ, ನೀವು ವೆಹಿಕಲ್ಸ್ ಇಲ್ಲಿ ಓಡಾಡ್ತಿರ್ತೀರಿ, ಜನ ಇಲ್ಲಿಗೆ ಬರ್ತಾರೆ, ಅವಾಗ ನೀವೇನ್ ಮಾಡ್ತೀರಿ? ಜನ ಇಲ್ಲಿಗೆ ಬರಲ್ಲ ಸರ್. ಇದು ನಮಗೂ ಸ್ವಲ್ಪ ವ್ಯಾಪಾರ ನಡೆಯುತ್ತೆ. ಜನ ಪಾಪ ಅವ್ರಿಗೂ ಸಂಪಾದನೆ ಆಗುತ್ತೆ, ನಮಗೂ ಬಾಡಿಗೆನೇ ಇಲ್ಲ ಸರ್. ಇದು ಫುಟ್ಪಾತ್ ಮೇಲೆ ಪಾಪ ಮಾರೋದ್ರಿಂದ ಏನೋ ಕಡಿಮೆಗೆ ಕೊಡ್ತಾ ಇದ್ರು, ಬಟ್ಟೆಗಳು ತೊಗೊತಾ ಇದ್ರು. ನಮಗೂ ಸ್ವಲ್ಪ 1-2 ಬಿಸ್ನೆಸ್ ವ್ಯಾಪಾರ ನಡೆಯೋದು. ಬಾಡಿಗೆಗಳು ಇವಾಗ ಕೇಳೋರೇ ಇಲ್ಲ ಬಾಡಿಗೆಗಳು. ಏನ್ ಮಾಡ್ತೀರಾ? ಜನ ಇದ್ರೆ ನಮಗೂ ಬಾಡಿಗೆ ಏನ್ ರೋಡಿಗೆ ಬಂದು ಅಲ್ಲ ಜನ ರೋಡಿಗೆ ಬಂದು ಆಕ್ಸಿಡೆಂಟ್ ಆದ್ರೆ ರೋಡಿಗೆ ಬರಲ್ಲ ಸರ್. ಫುಟ್ಪಾತ್ ಮೇಲೆ ನಡ್ಕೊಂಡು ಹೋಗ್ತಾರೆ. ಫುಟ್ಪಾತ್ ರೋಡಲ್ಲಿ ಯಾರು ನಡೀತಾರೆ ಸರ್? ರೋಡಲ್ಲಿ ನೋಡಿ ಯಾರು ನಡೀತಾರೆ? ಫುಟ್ಪಾತ್ ಅಲ್ಲಿ ಈಗೆಲ್ಲ ಫುಟ್ಪಾತ್ ಅಲ್ಲಿ ಹೋಗ್ತಿದ್ದಾರೆ. ಮುಂಚೆ ಮೊದಲು ಫುಟ್ಪಾತ್ ಅಲ್ಲೇ ಹೋಗ್ತಾ ಇದ್ರು. ಇಲ್ಲೇ ಓಡಾಡ್ತಿದ್ದವನ್ ಸರ್ ನಾನು. ಇಲ್ಲೇ ಓಡಾಡ್ತಿದ್ದವ್ ನಾನು. ನನಗಲ್ಲಿ ಫುಟ್ಪಾತ್ ಕಾಲಿಡಕ್ ಆಗ್ತಿರ್ಲಿಲ್ಲ. ಹೌದಾ? ಹೌದು. ಮತ್ತೆ ಜನ ಬರದೇ ಶನಿವಾರ ಭಾನುವಾರ. ನಾವು ಅಲ್ಲಿ ಓಡಾಡದೆ ಮತ್ತೆ ಇಲ್ಲಿಗೆ ಬಂದ್ರೆ ಇವ್ರು ಆಟೋದ್ರೆ ಬಂದು ನಮ್ಮ ಡಿಕ್ಕಿ ಹೊಡೆದ್ಬಿಡ್ತಾರೆ ಸರ್. ಇಲ್ಲಿ ಇದೇ ಫುಟ್ಪಾತ್ಗೋಸ್ಕರ ಪೊಲೀಸರೇ ಲೈನ್ ಹಾಕಿ ಕೊಟ್ಟಿದ್ರು ಜನ ಓಡಾಡಕ್ಕೆ. ಈಗ ಮೇಡಮ್ ಅವ್ರು ಬಂದ್ಮೇಲೆ ತಗ್ಸಿರೋದು. ಯಾಕೆಂದ್ರೆ ಫುಟ್ಪಾತ್ ಅಲ್ಲಿ ಇದು ರಶ್ ಇರ್ತದೆ ಅಂದ್ಬಿಟ್ಟು ಇಲ್ಲಿ ಲೈನ್ ಹಾಕಿ ಕೊಟ್ಟಿದ್ರು. ಫುಲ್ ಬ್ಯಾರಿಕೇಡ್ ಹಾಕ್ಬಿಟ್ಟು. ಇದಕ್ಕೋಸ್ಕರನೇ ಇದು ಎಷ್ಟು ಬಿಟ್ಟಾರ ಜಾಗವ. ಈಗ ಗಾಡಿಗಳು ಇಲ್ಲಿ ಬ್ಯಾರಿಕೇಡ್ ಹಾಕಿದ್ರೆ ಗಾಡಿಗಳು ಇಲ್ಲಿ ನಿಂತ್ಕೊಳಕಲ್ಲ. ಇಲ್ಲಾಂದ್ರೆ ಬಂದ್ಗಳು ಗಾಡಿ ಇಲ್ಲೆಲ್ಲ ಫುಲ್ ಪಾರ್ಕಿಂಗ್ ಮಾಡ್ತಾರೆ. 2 ಸೈಡ್ ಪಾರ್ಕಿಂಗ್ ಆಯ್ತದೆ. ಪಾರ್ಕಿಂಗ್ ಆದಾಗ ಏಮೈತದೆ ಅಂದ್ರೆ ಆಕ್ಸಿಡೆಂಟ್ ಆಗೇ ಆಯ್ತದೆ.
ಅಲ್ಲ ನಮ್ಮ ವಾದ ಹೌದು, ಯಾರ ಹೊಟ್ಟೆ ಮೇಲೆ ಹೊಡಿಬಾರ್ದು, ಪ್ರತಿಯೊಬ್ಬರಿಗೂ ಹಕ್ಕಿದೆ, ಎಲ್ಲವೂ ಹೌದು. ಬಟ್ ಇಲ್ಲಿ ಪ್ರಶ್ನೆ ಇರೋದೇನಂದ್ರೆ ಜನಕ್ಕೂ ಹಕ್ಕಿದೆಯಲ್ಲ ಅಂತ. ಪ್ರಜಾಪ್ರಭುತ್ವದಲ್ಲಿ ನಾನೊಬ್ಬ ಪಾದಚಾರಿ ಈಗ, ಅಲ್ಲ ನಾನೊಬ್ಬ ಸರ್ ಪಾದಚಾರಿ ಈಗ ಫುಟ್ಪಾತ್ ಇರೋದು ಏನಕ್ಕೆ? ಫುಟ್ಪಾತ್ ಇರೋದು ಜನ ಓಡಾಡಕ್ಕೆ ಅಂತ ಮಾಡ್ಯಾರ ಫಸ್ಟ್. First ಅಲ್ಲ, ಜನ ಓಡಾಡಕ್ಕೆ ಇರೋದು ಫುಟ್ಪಾತ್. ಯಾಕೆಂದ್ರೆ ಇನ್ಯಾರೋ ಅದನ್ನ ಆಕ್ರಮಿಸ್ಕೊಬಿಟ್ರೆ ಏನ್ ಕತೆ? ಆಕ್ರಮಿಸ್ಕೊಂಡಿಲ್ಲ ನಾವು. ಯಾಕೆಂದ್ರೆ ವ್ಯಾಪಾರ ಮಾಡ್ತೀವಿ, ಬೆಳಗ್ಗೆ ಸಾಯಂಕಾಲ ಮೂಟೆ ಕಟ್ಬಿಟ್ಟು ತಗೊಂಡಾಗ ಗೋಡನ್ ಇಡ್ತೀವಿ. ಬೆಳಗ್ಗೆ ದಿನಚರಿ ಇದು ವ್ಯಾಪಾರ ಮಾಡ್ತೀವಿ. ಯಾಕೆಂದ್ರೆ ನಾವು ಸಡ್ಡ ಹಾಕೊಂಡಲ್ಲ. ನನಗೆಲ್ಲ ಇದು ನಾವು ಚರ್ಚೆ ಮಾಡೋದು, ಚರ್ಚೆ ಮುಂದುವರಿತಾನೆ ಹೋಗ್ತು ನೋಡಿ. ನಿಮ್ಮ ಮಾತನ್ನ ಬೆಲೆ ತಲುಪಿಸೋಕಲ್ಲ ತಲುಪಿಸ್ತೀವಿ, ಅದು ಬೇರೆ. ಬಟ್ ನಿಮ್ಮ ಕೊನೆ ಅಹವಾಲು ಏನಂದ್ರೆ, ಈಗ ಓಕೆ ಇದನ್ನ ತೆರವುಗೊಳಿಸಿದ್ದಾರೆ, ಈಗ ಬೇರೆ ಕಡೆ ಒಂದು ಜಾಗ ಮಾಡ್ಕೊಟ್ರೆ ಹೋಗ್ತೀರಾ ಹೆಂಗೆ ಅಂತ? ವಿಜಯನಗರದಲ್ಲಿ ಮಾಡ್ಕೊಟ್ಟಿರ, ಆತರ ಮಾಡ್ಕೊಟ್ರೆ ಹೋಗ್ತೀರಾ ಅಂತ? ಒಳ್ಳೆ ಜಾಗ ಇದ್ರೆ ಸರ್, ನಮ್ಗೆ ಕರೆಂಟು ಸಭೆ ಆಯ್ತು ಇವತ್ತು. ನಿಮ್ಮ ಬೀದಿ ಬದಿ ವ್ಯಾಪಾರಿಗಳ ಜೊತೆಗೆ ಕೃಷ್ಣ ಬೈರೇಗೌಡರು ಸಭೆ ನಡೆಸಿದ್ರು ಇವತ್ತು. ನಿಮ್ಮಲ್ಲಿ ಒಂದಷ್ಟು ಜನ ಒಪ್ಕೊಂಡು ಬಂದಿದ್ದಾರೆ, ಎಲ್ಲ ಆಗಿದೆ. ಯಾಕೆಂದ್ರೆ ಪರಿಹಾರ ವ್ಯವಸ್ಥೆ ಮಾಡ್ತೀವಿ ಅಂದ್ರೆ ಓಕೆ ಇದೆ, ಮಾಡ್ತೀವಿ ಸರ್. ಎಲ್ಲ ಅದೇಂಗೆಲ್ಲ ಹೋಗ್ಬಿಡ್ತಾರೆ. ನಾವು 40 ವರ್ಷ ವ್ಯಾಪಾರ ಮಾಡ್ತಾ ಇದ್ದೀವಿ. ನೀನು ಸೆಂಟ್ರಲ್ ನಿನ್ನೆ ಮೊನ್ನೆ ಬಂದ ಅನ್ಕೊ, ನೀನು ಹೋಗ್ಬಿಡುಗ್ರು. ಅದು ಎಲ್ಲಿ 30 ಎಲ್ಲಿ ಮಾಡ್ತಾ ಇದೀಯಾ? ಮತ್ತೆ ಹೆಂಗ್ ಹೋಗ್ಬಿಡ್ತೀನಿ ನೀನು? ಅದ್ ಹೆಂಗ್ ಹೋಗ್ಬಿಡ್ತೀನಿ ನೀನು? ಅದ್ ಹೆಂಗ್ ಹೋಗ್ಬಿಡ್ತೀನಿ ನೀನು ಕೇಳೋದು? ನಾನು ಈ ಜಾಗ ಬಿಟ್ಟು ಹೆಂಗ್ ಹೋಗ್ಬಿಡ್ತೀನಿ ನೀನು? ಆಮೇಲೆ ನನಗೆ ನಿಮ್ ನಡುವೆ ನಾನು ಬೆಂಕಿ ಹಚ್ತೇನೆ ಅಪವಾದ ಬೇಡ. ಬಗ್ಗೆ ಅಲ್ಲ ಸರ್, ನಾನು ಹೇಳ್ತಾ ಇರೋದು. ನೋಡಿ, ನಾವು ಇಲ್ಲಿ ಮಾಡಿ ರೂಢಿ ಆಗಿದೆ. ನೀವು ಸಡನ್ ಆಗಿ ಬೇರೆ ಕಡೆ ಅಂದ್ರೆ ಅಲ್ಲಿ ಜನರು ಯಾರು ಬರಲ್ಲ ಸರ್. ಯಾರೋ ಹೋಗ್ಬಿಡಿ. ಇವಾಗ ಹೆಂಗಿದೆ ಕಾಗೆ ತರ ಆ ತರ ಕಾಗೆ ಹೊಡಿಬೇಕು ಅಲ್ಲಿ ಕುತ್ಕೊಂಡು. ನೋಡಿ, ಇವಾಗ್ಲೂ ಏನಿಲ್ಲ. ಅದ್ ಹೆಂಗ್ ನೋಡಿ, ಅಲ್ಲಿ ಜಸ್ಟ್ ಅಲ್ಲಿ ಆ ಕಡೆ ಹೋಗಿದ್ದಕ್ಕೆ ಬಸ್ ಹತ್ರ ಬಂತು. ಓಕೆ 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 ಸರ್, ನೋಡೋಣ ಇನ್ನೊಂದಷ್ಟು ಜನ ಮಾತಾಡ್ಸ್ಕೊಂಡು ಹೋಗ್ತೀವಿ. ಸರ್ ಏನ್ ಹೇಳ್ತೀರಿ? ಈಗ ಹೆಂಗ್ ಆರಾಮಾಗಿ ಓಡಾಡ್ಬೋದಾ ಈಗ? ನಮ್ದು ಅಂಗಡಿ ಸರ್ ಇದು. ಹೌದಾ? ನಮ್ದು ವ್ಯಾಪಾರ, ನಮ್ದು ಅಂಗಡಿ ಸರ್ ಇದು. ಓಕೆ ಓಕೆ, ನಿಮ್ಗೆ ಹೆಂಗೆ ಈಗ? ಒಳ್ಳೆ, ನಮ್ಗೇನು ತೊಂದರೆ ಇಲ್ಲ ಸರ್. ಇದು ನಮ್ಗೆ ಇಲ್ಲ ಅಂದ್ರೆ ಇನ್ನೂ ಒಳ್ಳೇದೇ. ಓಕೆ ಓಕೆ, ಇದೇನು ಒಳ್ಳೆ ಕೆಲಸ ಅಂತೀರಾ ಇದು? ಹೌದು ಸರ್, ಹೌದು ಸರ್. ಚೆನ್ನಾಗಿ ಬೆಸ್ಟ್ ಕೆಲಸ. ವಯಸ್ಸಾದವರು ತಿರ್ಗಾಡಕ್ಕೆ ಮಾಡೋದಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಏನು ವ್ಯಾಪಾರ ಮಾಡೋದಕ್ಕೂ ಅವರು ಬರ್ತಾ ಇರಲಿಲ್ಲ ಇಷ್ಟು ದಿನ, ಇವಾಗ ಬರ್ತಾವ್ರೆ. ಈಗ ಬರ್ತಾ ಇದ್ದಾರೆ. ಓಕೆ, ಮುಂದುಗಡೆ ಇದು ಅಂದ್ರೆ ಎರಡೂ ಕಡೆಯ ಮಾತನ್ನು ಕೂಡ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ಮಾಡಿದ್ದಾನೆ. ಆದ್ರೆ ನಾನು ಈ ಕ್ಷಣಕ್ಕೂ ಹೇಳ್ತಾ ಇರೋದು, ಇದೊಂದು ಒಳ್ಳೆ ಕೆಲಸ. ಕೃಷ್ಣ ಬೈರೇಗೌಡರು ಈ ವಿಚಾರಕ್ಕೊಂದಷ್ಟು ಟೀಕೆಯನ್ನು ಎದುರಿಸ್ತಾ ಇರ್ಬೋದು, ರೀಲ್ಸ್ ಸ್ಟಾರ್, ಸೋಷಿಯಲ್ ಮೀಡಿಯಾ ಸ್ಟಾರು ಅಥವಾ ಮತ್ತೊಂದು ಮಗದೊಂದು ಅನ್ನೋ ರೀತಿಯಲ್ಲಿ. ಆದರೆ ಯಾವುದೋ ಒಂದು ಸರ್ಕಾರದಿಂದ ಇಂಥದ್ದೊಂದು ಕೆಲಸ ಆಗಬೇಕಿತ್ತು. ಸುಪ್ರೀಂ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟವಾದಂಥ ಆದೇಶವನ್ನು ಕೊಟ್ಟಿತ್ತು. ಆ ಆದೇಶವನ್ನು ಜಾರಿ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ನೋಡಿ, ಇಲ್ಲೊಬ್ರು ವಯಸ್ಸಾದ್ರು. ಅಮ್ಮ ನಮಸ್ಕಾರ. ಮುಂಚೆ ಎಲ್ಲ ಇಲ್ಲಿ ವ್ಯಾಪಾರ ನಡೀತಿತ್ತು, ಓಡಾಡಕ್ಕಾಗ್ತಿರ್ಲಿಲ್ಲ. ಈಗ ಅದು ಮನುಷ್ಯರು ಆರಾಗಿ ಓಡಾಡುವಾಗಲಿದ್ದು ಅಂತ ಅನ್ನಿಸ್ತಾ ಇದೆ ನಮಗೆ. ಮತ್ತೆ ಇನ್ನು ಯಾವಾಗ ಶುರು ಮಾಡ್ಕೊಳ್ತಾರೋ ಇವೆಲ್ಲ ಗೊತ್ತಿಲ್ಲಪ್ಪ. ಎಲ್ಲ ಇಟ್ಕೊಳ್ಳೋದಕ್ಕೆ ಮತ್ತೆ ಆಗ್ಬಾರ್ದು ಅಂತೀರಿ? ಆಗಬಾರ್ದು ಅಂತ ಅಂತೀವಿ ನಾವು. ಮತ್ತೆ ಇಟ್ಕೊಳ್ಳೋಂಗೆ ಆಗಬಾರ್ದು. ಈಗ ಸ್ವಲ್ಪ ಆರಾಮಾಗಿ ಓಡಾಡ್ಬೋದು. ಆರಾಮಾಗಿ ಹೋಗ್ಬೋದು. ಹಬ್ಬ ಹಾಡಿ ಅಂತ ಬಂದ್ಬಿಟ್ರೆ ಓಡಾಡೋಕ್ಕೆ ಆಗಲ್ಲ. ಇಲ್ಲಿ ಹಣ್ಣು ಇಟ್ಕೊಳ್ತಾರೆ, ಅಲ್ಲಿ ಬಟ್ಟೆ ಇಟ್ಕೊಳ್ತಾರೆ, ಮಧ್ಯ ಅಕ್ಕಪಕ್ಕದ ಗಾಡಿಗಳು ನಿಲ್ಸ್ಬಿಟ್ಟಿರ್ತಾರೆ. ನಮ್ಮಂಥ ವಯಸ್ಸಾಗಿರೋರು ಹೇಗೆ ಓಡಾಡಬೇಕು? ರೋಡಿಗೆ ಬಂದ್ರೆ ಆಕ್ಸಿಡೆಂಟ್, ಅಯ್ಯೋ ಸಾಯೋದೆ. ಇದಂತ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ ನಮಗೆ. ಆದರೆ ಇದೇ ಕಂಟಿನ್ಯೂ ಆಗಬೇಕಷ್ಟೆ. ಏನು ವ್ಯತ್ಯಾಸ ಅನಿಸ್ತಿದೆ ಮುಂಚೆಗೂ ಈಗ? ಪರವಾಗಿಲ್ಲ ಅನ್ನಿಸ್ತಾ ಇದೆ. ಬಟ್ ಅಂದರೆ ಇಟ್ಕೊಳ್ತಾರಲ್ಲ ಸರ್, ಕೆಲವೆಲ್ಲ ಇಟ್ಕೊಳ್ಳೋರಿಗೆ ಕೆಲವೆಲ್ಲ ಇಟ್ಕೊಳ್ತಾರಲ್ವಾ. ಓಕೆ ಓಕೆ ಅಮ್ಮ. ಓಕೆ, ಇದು ಒಂದಷ್ಟು ಜನರ ಮಾತು. ಅಂದರೆ ನನಗೆ ಬಹುತೇಕ ಜನರ ಅಭಿಪ್ರಾಯ ಕೇಳ್ತಾ ಹೋದರೆ ಬಹುತೇಕ ಅಭಿಪ್ರಾಯ ಅದೇ ರೀತಿಯಲ್ಲಿ ಬರ್ತಾ ಹೋಗುತ್ತೆ, ಇದೇ ರೀತಿ ಮಾತಾಡ್ತಾರೆ. ಒಂದು ವೇಳೆ ಇದು ಇಲ್ಲಿನ ಚಿತ್ರಣ. ಆದರೆ ಈ ಹಿಂದೆಯೂ ಕೂಡ ಇಂಥ ಒಂದಷ್ಟು ಪ್ರಯತ್ನಗಳಾಗಿತ್ತು. ಅಂದರೆ ತೆರವು ಕಾರ್ಯಾಚರಣೆಯ ಪ್ರಯತ್ನ ಆಗಿತ್ತು. ತೆರವು ಕಾರ್ಯಾಚರಣೆ ಆಗಿ ಒಂದು 2 ತಿಂಗಳಿಗೆ ಮತ್ತೆ ಇಲ್ಲಿ ಆಕ್ಯುಪೈ ಅಂಥದ್ದೆಲ್ಲವೂ ಕೂಡ ಆಗಿತ್ತು. ಆದರೆ ಈ ಬಾರಿ ಯಾವ ರೀತಿಯಾಗಿ ಹೋಗುತ್ತೆ ನೋಡೋಣ. ಯಾಕಂದರೆ ಫುಟ್ಪಾತ್ ವ್ಯಾಪಾರ ಅಂದ್ರೆ ಸಾಕಷ್ಟು ಕಡೆಗಳಲ್ಲಿ ದೊಡ್ಡ ಮಾಫಿಯಾದ ರೀತಿಯಲ್ಲಿ ನಡೆಯುತ್ತೆ. ಅಂದರೆ ನಿಮಗೆ ಎಷ್ಟೋ ಕಡೆಗಳಲ್ಲಿ ಫುಟ್ಪಾತ್ ಜಾಗಕ್ಕೋಸ್ಕರ ಹರಾಜನ್ನು ಹಾಕಲಾಗುತ್ತೆ. ಅಂದರೆ ಇಂಥ ಜಾಗ ಬೇಕು ಅಂದರೆ ಇಂತಿಷ್ಟು ದುಡ್ಡು ಕೊಡಿ ಅಂತ ಹರಾಜನ್ನು ಹಾಕುವಂಥವ್ರು ಯಾರು ಅಂದರೆ ಅದೇ ನಾವು ಕಾರ್ಪೊರೇಟರ್ಗಳ ಕಡೆಯವರು, ನಾವು MLA ಕಡೆಯವರು ಅಂತ ಹೇಳ್ಕೊಂಡು ಬರುವಂಥವ್ರು. ಆ ಮೊದಲು ಆ ಪುಡಿರೌಡಿಗಳನ್ನ ಮಟ್ಟ ಹಾಕುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗತ್ತೆ. ಕೃಷ್ಣ ಬೈರೇಗೌಡರ ಕಡೆ ಅಥವಾ ಪ್ರಿಯಾಂಕರ್ಗೆ ಆ ಕಡೆಗೂ ಕೂಡ ಗಮನ ಕೊಡಬೇಕು. ಎಷ್ಟೋ ಬೇಕರಿಗಳಲ್ಲಿ ಹೋಗಿ ಹಫ್ತಾ ವಸೂಲಿ ಮಾಡೋದು, ಅವರಿಗೆ ಟಾರ್ಚರ್ ಕೊಡೋದು, ಒಂದು ರೀತಿಯಲ್ಲಿ ಹಿಂಸೆ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆಯಿಂದ ಪೊಲೀಸರು ಮಾಮೂಲಿ ವಸೂಲಿ ಮಾಡೋದು ನಿಮ್ಮೆಲ್ಲರಿಗೂ ಕೂಡ ಭಾಳ ಚೆನ್ನಾಗಿ ಗೊತ್ತಿರುವಂಥ ವಿಚಾರ. ಮತ್ತೊಂದು ಕಡೆಯಿಂದ ಮೀಟರ್ ಬಡ್ಡಿ ದಂಧೆ. ಈ ರೀತಿಯಾಗಿ ಒಂದು ಫುಟ್ಪಾತ್ ವ್ಯಾಪಾರದಲ್ಲಿ ಒಂದು ಮಾಫಿಯಾ ಸೃಷ್ಟಿ ಆಗಿಬಿಟ್ಟಿತ್ತು. ಈಗ ಅದರ ಆಚೆಗೆ ಇಂಥದ್ದಾಗ್ತಾ ಇದೆ. ನೀವೆಲ್ಲ ಗಮನಿಸ್ತಾ ಇದ್ರೆ ಇಲ್ಲಿ ವ್ಯಾಪಾರಕ್ಕೆ ಅವಕಾಶ ಇಲ್ಲ. ಆದರೆ ಸಬ್ ರೋಡ್ಗಳು ಅಥವಾ ಎಂಥದ್ದೇನಿದೆ ಅಲ್ಲಿ ವ್ಯಾಪಾರಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಲ್ಲಿ ನಾರ್ಮಲ್ ಆಗಿ ವ್ಯಾಪಾರ ವಹಿವಾಟು ಎಲ್ಲವೂ ಕೂಡ ನಡೀತಾ ಇದೆ. ಈಗ ಇಲ್ಲಿ ಪಾದಚಾರಿಗಳು ಆರಾಮಾಗಿ ಓಡಾಡ್ತಾ ಇದ್ದಾರೆ. ನಿಮಗೆ ಸದ್ಯಕ್ಕಂತೂ ಇಲ್ಲಿ ಮತ್ತೊಮ್ಮೆ ಆಕ್ಯುಪೈ ಮಾಡ್ಕೊಂಡು ಹಾಗೆ ಕಾಣಿಸ್ತಾ ಇಲ್ಲ. ಆದರೆ ಇನ್ನೊಂದು ತಿಂಗಳ ಬಳಿಕ ನಾವೇನಾದರೂ ರಿಯಾಲಿಟಿ ಚೆಕ್ಕನ್ನು ಮಾಡಿದ್ರೆ ಆಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಗುತ್ತೆ. ಬಂಧುಗಳೇ, ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ.
ಮತ್ತೊಂದು ಏರಿಯಾ ಮೂಲಕ ನಿಮ್ಮನ್ನು ಜಾಯ್ನ್ ಆಗ್ತೇನೆ. ಥ್ಯಾಂಕ್ ಯು.